ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ ರಾತ್ರಿ ಆಗ್ತಿದ್ದಂಗೆ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಮೇಲಿಂದ ಮೇಲೆ ಬರ್ತಿದ್ದಾವೆ. ಓಕೆ, ಇದು ಇಂಪಾರ್ಟೆಂಟ್. ಇಷ್ಟು ದಿನ ವೇಟ್ ಮಾಡಿರ್ತಕ್ಕಂಥದ್ದು ಟೈಮ್ ಓವರ್ ಆಗ್ತಾಯಿದ್ದಾವೆ. ಏನಂತಂದರೆ ನಿಮ್ಮ ಒಂದು ಫೈನಲ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ಒಂದು ಟೆಂಪ್ರರಿ ಒಂದು ರಿಸಲ್ಟನ್ನು ಬಿಡಿದರೆ ಬಹುಶಃ ಇದೇ ಒಂದು ಫೈನಲ್ ರಿಸಲ್ಟ್ ಆಗಬಹುದು. ಏನೂ ಕೂಡ ಆಪ್ಷನ್ ಎಂಟ್ರಿ ಬಿಡದೇ ಇದ್ದಾಗ ಮಾತ್ರ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ನಿಮ್ಗಳಿಗೆ ಗೊತ್ತಿರೋದಾಗೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು. ಏನು ಇದೆ ಅಂತ ಕೂಡ ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ಕೊರಿ. ಈಗ ರಿಸಲ್ಟ್ ಬಗ್ಗೆ ಮಾತಾಡಬೇಕು. ಎಷ್ಟೋ ಹುಡುಗರು ಕೇಳ್ತಿದ್ರಿ ಇದೇ ರಿಸಲ್ಟ್ ಇರ್ತದೆ, ಯಾಕಂದರೆ ಇದೇ ಫೈನಲ್ ಇರ್ತದೆ, ಇದಕ್ಕೆ ಫೈನಲ್ ಆಗಿತ್ತಂದರೆ ಅಂತಂದರೆ ಮುಂದೆ ಏನು ಪ್ರೊಸೆಸ್ ಇರುತ್ತೆ ಅಂತ ಕೇಳಿದ್ರು. ಸೊ ಹಂಗಾಗಿ ವಾಟ್ ನೆಕ್ಸ್ಟ್ ಅಂತಂದು ಒಂದು ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, UGCET ಆ್ಯಂಡ್ UG NEET 2024 ಫಸ್ಟ್ ರೌಂಡ್ ಪ್ರೊವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ 29/8/2024 ಅಂತ ಬಂದಿದೆ. ಅಂತಂದರೆ ಇಲ್ಲಿ ಮೆನ್ಷನ್ ಮಾಡಿದರೆ ಪ್ರೊವಿಷನಲ್ ಅಂತಂದರೆ ತಾತ್ಕಾಲಿಕ ಅಂತಂದರೆ ಜಸ್ಟ್ ಇದೊಂದು ಟೆಂಪ್ರರಿ ರಿಸಲ್ಟ್. ಬಟ್ ಇದೇ ಒಂದು ಫೈನಲ್ ಅಂತಂದು ಮೇ ಬಿ ಇನ್ ಕೇಸ್ ಈಗ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ, ಬಟ್ ಅದರೊಂದು ಒಂದು ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ ಅಂತಂದ್ರಲ್ಲ. ಅದರಲ್ಲಿ ಏನು ಹೇಳಿದಾರಪ್ಪ ಅಂತಂದರೆ, ನೀವು ಒಂದು ಇನ್ ಕೇಸ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿಯೂ ಸಹಿತ, ಓಕೆ, ಆಪ್ಷನ್ ಎಂಟ್ರಿ ಮಾಡಿಯೂ ಸಹಿತ ನಿಮ್ಗೆ ಏನಾದರೂ ಸೀಟ್ ಅಲಾಟ್ ಆಗದೇ ಇದ್ದಾಗ ಕೇದವ್ರಿಗೆ ನೀವು ಮನವಿ ಅಂತಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಇಮೇಲ್ ಮಾಡೋಕ್ಕೆ ಹೇಳಿದಾರೆ. ಓಕೆ, ನೀವು ಇಮೇಲ್ ಮಾಡಬಹುದು. ನಾವು ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡಿದ್ದೆ, ಅಂದರೆ ಕಟ್ ಆಫ್ ನೋಡ್ಕೊಂಡೆ ಮಾಡಿದ್ದೆ, ಆದರೂ ಕೂಡ ನನಗೆ ಸೀಟ್ ಸಿಕ್ಕಿಲ್ಲ ಅಂತಂದು ಏನಪ್ಪ ಅಂತಂದರೆ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು. ಅದನ್ನು ನೋಡಿಬಿಟ್ಟು ಕೇದವರು ಒಂದು ಪರಿಗಣಿಸ್ತಾರೆ, ಅಂದರೆ ಪರಿಶೀಲಿಸಿ ಏನು ಮಾಡ್ತಾರೆ ಅಂತಂದರೆ ನೋಡಿಬಿಟ್ಟು ನಿಮ್ಗೆ ಏನಂತ ಹೇಳ್ತಾರೆ. ಸರಿ, ಅದಕ್ಕಿಂತ ಮುಂಚೆ ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, ಈ ರಿಸಲ್ಟಲ್ಲಿ ಏನಂತ ಬಂದಿದೆ. ಓಕೆ, ಪ್ರೊವಿಷನಲ್ ಏನೆಲ್ಲ ಬಂದಿದೆ ಅಂತಂದರೆ CET ನಂಬರ್ ಇದೆ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದೆ, ವೆರಿಫೈಡ್ ಕ್ಯಾಟಗರಿ ಸೇಮ್ ಬಂದಿದೆ, ಆ್ಯಂಡ್ ರ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ರ್ಯಾಂಕ್ ತಕ್ಕನಾಗೆ ಡಿಸಿಪ್ಲಿನ್ ಯಾವುದು, ಕಾಲೇಜ್ ಅಲಾಟೆಡ್ ಆಗಿರೋದು, ಆ್ಯಂಡ್ ಕೋರ್ಸ್ ಅಲಾಟೆಡ್ ಅಂತ ಕೂಡ ಬಂದಿದೆ. ಕೋರ್ಸ್ ಅಲಾಟೆಡ್ ಅಂತ ಇದೆ, ಅದಾದ ತಕ್ಷಣ ಕ್ಯಾಟಗರಿ ಅಲಾಟೆಡ್ ಅಂತ ಕೊಟ್ಟಿದ್ದಾರೆ. ಅದಾದ ತಕ್ಷಣ ಸೀರಿಯಲ್ ನಂಬರ್ ಆಫ್ ದ ಅಲಾಟೆಡ್ ಅಂತಂದರೆ 87 ಅಂತಂದರೆ ನಮಗೆ ಅಲಾಟೆಡ್ ಆಗಿರೋ ನಂಬರ್ ಯಾವುದು. ಈ ಒಂದು ಸ್ಟೂಡೆಂಟ್ಸ್ ಫಾರ್ ಎಕ್ಸಾಂಪಲ್ ಒಂದು 200 ಕಾಲೇಜ್ ಹಾಕಿದ್ದಾರೆ ಅಂತಂದರೆ 87th ಕಾಲೇಜ್ ಸಿಕ್ಕಿದೆ ಅಂತ ಅರ್ಥ. ಬಟ್ ಎಷ್ಟೋ ಹುಡುಗರು ಏನಪ್ಪ ಅಂತಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಹುಡುಗರಿಗೆ ಅಂದರೆ 200 ಆಪ್ಷನ್ ಎಂಟ್ರಿ ಮಾಡಿ ಬರೀ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ 50 60 ಆಗಿದ್ದರೂ ಸಹಿತ, ಬಟ್ ಏನಪ್ಪ ಆಗಿದೆ ಅಂತಂದರೆ ರೀಲಿ ಈಗ ತಾತ್ಕಾಲಿಕ ಅಂತಂದರೆ ಪ್ರೊವಿಷನಲ್ ಅಲಾಟ್ಮೆಂಟಲ್ಲಿ ಯಾವುದೇ ರೀತಿ ಅಲಾಟ್ ಆಗಿಲ್ಲ. ಆ್ಯಂಡ್ ಏನಪ್ಪ ಅಂತಂದರೆ ಇಲ್ಲಿ ತಿಳ್ಕೊಬೇಕು, ಇಲ್ಲಿ ಏನಂತಂದರೆ ಜಸ್ಟ್ ಇದು ಪ್ರೊವಿಷನಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಫೈನಲ್ ರಿಸಲ್ಟ್ ಅನ್ನೋದು ಸೆಪ್ಟೆಂಬರ್ 1ಕ್ಕೆ ಬರುತ್ತೆ ಅಂತಂದು ಅವ್ರು ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಸೊ ಹಂಗಾಗಿ ಬಿಟ್ಟು ಇದು ಜಸ್ಟ್ ಪ್ರೊವಿಷನಲ್ ಅಂತ ಇದೆ. ಬಟ್ ಏನಕ್ಕೆ ಇದು ಪ್ರೊವಿಷನಲ್ ಮತ್ತು ರಿಯಲ್ ಅಲಾಟ್ಮೆಂಟ್ ಅಂತ ಏನಕ್ಕೆ ಮಾಡಬೇಕಿತ್ತು? ಓಕೆ, ಎರಡು ಕೂಡ ರಿಸಲ್ಟ್ ಒಂದೇ ಆಗುತ್ತೆ. ಯಾಕಂತಂದರೆ ನೀವು 27 ಅಂದರೆ 27/8/2024 ಮಧ್ಯಾಹ್ನ 11 ಗಂಟೆವರೆಗೂ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿನ ಎಲ್ಲನೂ ಕೂಡ ಕನ್ಸಿಡರ್ ಮಾಡಿಕೊಂಡು ನಿಮಗೆ ಒಂದು ರಿಯಲ್ ಅಲಾಟ್ಮೆಂಟ್ ಮಾಡಬೇಕು. ಓಕೆ, ಇದು ಪ್ರೊವಿಷನಲ್ ಅಂತ ಮಾಡಿದ್ರೆ ಅಂತಂದರೆ ಒಂದು ಐಡಿಯಾ ಸಿಗಲಿ ಇನ್ನೊಂದು ಅಂತಂದು ಮಾಡಿರ್ಬೋದು. ಇಲ್ಲ ಅಂತಂದರೆ ನೀವು ತಿಳ್ಕೊಬೇಕು, ಇದು ಒಂದು ಥರ್ಡ್ ಮಾಕ್ ಅಲಾಟ್ಮೆಂಟ್ ಅಂತ ಅನ್ಕೊಂಬಿಟ್ರಿ. ಓಕೆ, ಥರ್ಡ್ ಮಾಕ್ ಅಲಾಟ್ಮೆಂಟ್ ಅಂತ ಅನ್ಕೋರಿ. ಯಾವಾಗ ಏನಪ್ಪ ಅಂತಂದರೆ ಈಗ ನಿಮ್ಮ ಇನ್ ಕೇಸ್ ಇನ್ನೇನಾದರೂ ಚೇಂಜಸ್ ಆಗಬೇಕು ಅನ್ನೋದು ಅಂತಂದರೆ ಇದ್ರೆ, ಓಕೆ, ನೀವೇನಾದರೂ ಈಗ ಮನವಿ ಪತ್ರ ಮಾಡುವ ಮೂಲಕ, ಓಕೆ, ಇನ್ ಕೇಸ್ ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವರು ಮನವಿ ಪತ್ರ ಮಾಡ್ತಿರ್ತಾರೆ. ಆ್ಯಂಡ್ ಸಿಕ್ಕವರು ಸಹಿತ ನೀವೇನು ಮಾಡ್ರಪ್ಪ ಅಂತಂದರೆ ನಿಮ್ಮ ಒಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕಂತಂದರೆ ನೀವು ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡೆಡ್ ಆಗಬೇಕು. ಓಕೆ, ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡೆಡ್ ಆಗೋಕ್ಕೋಸ್ಕರ ನೀವು ಒಂದು ಕೇದವ್ರಿಗೆ ಸರ್ ಪ್ಲೀಸ್ ಎಕ್ಸ್ಟೆಂಡೆಡ್ ಆಪ್ಷನ್ ಎಂಟ್ರಿ ಅಂತಂದು ಒಂದು ಮೆನ್ಷನ್ ಮಾಡಿರಿ. ಓಕೆ, ನೀವು ಅಂತಂದು ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ. ಅದೇ ರೀತಿಯಾಗಿ ಆಪ್ಷನ್ ಎಂಟ್ರಿ ಕೂಡ ಎಕ್ಸ್ಟೆಂಡ್ ಮಾಡ್ರಿ ಅಂತಂದು ನಾಳೆ ಮಧ್ಯಾಹ್ನ 12 ಗಂಟೆ ಅಂತ ಹೇಳಿದಾರೆ, ಅಥವಾ ರಾತ್ರಿ ಟೈಮ್ ಎಲ್ಲ ಕೊಡ್ತಾರೆ. ಬಟ್ ಈಗಲಿಂದ ಸ್ಟಾರ್ಟ್ ಮಾಡಿರಿ, ಸರ್ ಪ್ಲೀಸ್ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡೆಡ್ ಅಂತಂದು. ಹಂಗಿದ್ರೆ ಮಾತ್ರ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ಹೆಲ್ಪ್ ಆಗುತ್ತೆ. ಸರಿ, ಸದ್ಯಕ್ಕಂತೂ ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ, ಯಾವುದೇ ರೀತಿ ದುಡ್ಡು ಪೇ ಮಾಡೋಂಗಿರಲ್ಲ. ಬಟ್ 1ನೇ ತಾರೀಕು ಬರುತ್ತೆ ನೋಡಿರಿ, 1ನೇ ತಾರೀಕು ಆದಮೇಲೆ ಎಲ್ಲನೂ ಕೂಡ ನೀವು ಪೇ ಮಾಡೋದು ಅಥವಾ ಚಾಯ್ಸ್ ಎಂಟ್ರಿ ಎಲ್ಲನೂ ಕೂಡ ಅವಾಗ ಬರ್ತದೆ. ಅವಾಗ ಬಂದಾಗ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.